ನಮಸ್ಕಾರ ವೀಕ್ಷಕರೇ, ಪಿಎಂ ಕಿಸಾನ್ ಸಮ್ಮಾನ ನಿಧಿ 18ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ನಮ್ಮ ರಾಜ್ಯದಾದಂತಹ ರೈತರಿಗಷ್ಟೇ ಅಲ್ಲ, ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಸೊ ಈ ಒಂದು ಪಟ್ಟಿ ಅಂತ ಏನ್ ಹೇಳಿದ್ನಲ್ಲ, ಸೊ ಒಂದು ಪಟ್ಟಿಯಲ್ಲಿರುವಂತಹ ರೈತರಿಗೆ ಮಾತ್ರ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು. ಮತ್ತೆ ವೀಕ್ಷಕರೇ, ಇಲ್ಲಿ ನಾನು ಈಗಾಗಲೇ 2 ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಈ 2 ಕೆಲಸಗಳನ್ನ ಮಾಡಿದ್ದೆ ಆದ್ರೆ ಮಾತ್ರ ನಿಮಗೆ ಒಂದು ಪಿಎಂ ಕಿಸಾನ್ ಯೋಜನೆಯ ಹಣ ಬಿಡುಗಡೆ ಆಗತ್ತೆ, ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಸೊ ಹಿಂದೆ ಯಾವ ಕಂತುಗಳು ಬಂದಿಲ್ಲ ಅಂದ್ರೂ ಸಹಿತ ಈ ಕೆಲಸಗಳನ್ನ ಮಾಡಿದ್ರೆ ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಆ ಒಂದು ಕೆಲಸಗಳನ್ನ ನೀವು ಮಾಡಿದಿರಾ ಇಲ್ಲ ಅನ್ನುವಂಥದ್ದು ನೀವೇ ನೆನಪಿಸ್ಕೋಬೇಕು. ಆ ಒಂದು ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಇಂದು ಜಮಾ ಆಗತ್ತೆ. ಸೊ ಹಾಗಾದ್ರೆ ಆ ಒಂದು ಕೆಲಸಗಳು ಏನು ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತೆ ಈ ಒಂದು ಯಾರ್ಯಾರಿಗೆ ಜಮಾ ಆಗ್ತಾ ಇದೆ, ಸೊ ಎಷ್ಟು ಗಂಟೆಗೆ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಎಷ್ಟು ಜನರಿಗೆ ಎಷ್ಟು ಹಣ ಬಿಡುಗಡೆ ಆಗಿದೆ, ಟೋಟಲಿ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ಬನ್ನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಈಗಾಗಲೇ ಪಿಎಂ ಕಿಸಾನ್ ಸಮ್ಮಾನ ನಿಧಿಯಲ್ಲಿ ಸುಮಾರು 11 ಕೋಟಿ 25 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಈ ಒಂದು ಪಿಎಂ ಕಿಸಾನ್ ಯೋಜನೆಯಲ್ಲಿ ಇದ್ದಾರೆ. ಟೋಟಲಿ ಏನ್ ಜೂನ್ ನಲ್ಲಿ 17ನೇ ಕಂತಿನ ಹಣ ಬಿಡುಗಡೆ ಆಯ್ತಲ್ವಾ, ಅಲ್ಲಿ 9 ಕೋಟಿ 30 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಇನ್ನು 3 ಕೋಟಿ ಹಣ ಒಂದು ಫಲಾನುಭವಿಗಳಿಗೆ ಆದ್ರೂ ಹಣ ಹೋಗಿಲ್ಲ. ಯಾಕೆ ಹೋಗಿಲ್ಲ? 9 ಕೋಟಿ ಫಲಾನುಭವಿಗಳಿಗೆ ಹೋಗಿದೆ, ಇನ್ನು ಬರೀ 3 ಕೋಟಿ ಫಲಾನುಭವಿಗಳಿಗೆ ಮಾತ್ರ ಯಾಕೆ ಹಾಕಿಲ್ಲ ಅಂತ ನೀವು ಕೇಳ್ಬೋದು. ಸೊ ನಾನು ಈಗಾಗಲೇ ಹೇಳಿದಿನಲ್ಲ, 2 ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಒಂದು ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಹಣ ಜಮಾ ಆಗತ್ತೆ ಅಂತ. ಸೊ ಆ ಒಂದು ಕೆಲಸಗಳನ್ನ ಅವರು ಮಾಡಿಲ್ಲ, ಅದಕ್ಕೋಸ್ಕರ ಹೋದ ಕಂತು ಅವರಿಗೆ ಜಮಾ ಆಗಿಲ್ಲ. ಸೊ ಈಗೂ ಕೂಡ ನೀವೇನಾದ್ರೂ ಈ ಒಂದು ಕೆಲಸಗಳನ್ನ ತಿಳ್ಕೊಳ್ಳದೆ ಮಾಡಿಲ್ಲಪ್ಪ ಅಂದ್ರೆ, ಸೊ ನಿಮಗೂ ಕೂಡ ಈ ಒಂದು ಏನ್ ಪಿಎಂ ಕಿಸಾನ್ ಯೋಜನೆ ಹಣ ಇವತ್ತು ಬಿಡುಗಡೆ ಆಗ್ತಾ ಇದೆಯಲ್ಲ, ಆ ಒಂದು ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ವೀಕ್ಷಕರೇ, ಡಿಬಿಟಿ ಮುಖಾಂತರ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಒಂದು ಕೆಲಸ ಏನಂದ್ರೆ ನಾನು ಒಂದು ಹೇಳಿದ್ದೀನಿ, ಈ KYC ಮಾಡಿಸ್ಬೇಕು. ಈ KYC ಅಂದ್ರೆ ನೀವು ಹುಚ್ಚಾಗ್ತೀರಾ ಅಂದ್ರೆ ಅನ್ಕೋತೀರಾ ನೀವು, ಏನ್ ಬರೀ ಇದನ್ನ ಹೇಳ್ತಾರೆ ಎಲ್ಲರೂ ಕೂಡ ಅಂತ ಅನ್ಕೋಬಹುದು. ಈ KYC ಕಡ್ಡಾಯವಾಗಿ ಮಾಡಿಸ್ಲೇಬೇಕಂತ ಹೇಳಿದ್ದಾರೆ, ಯಾಕಂದ್ರೆ ಮೊದಲು ಮಾಡಿಸಿರ್ತೀರಾ. ಸೊ ಈಗಾಗಲೇ ಒಂದು ಈ KYC ಮತ್ತೊಂದು ಸಾರಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅನ್ನೋಂಥದನ್ನ ಚೆಕ್ ಮಾಡಿ, ಅಥವಾ ಈ KYC ಆಗಿದೆ ಇಲ್ವಾ ಅದನ್ನ ಮಾಡಿಸ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿರುವಂತದ್ದು. ಅದಕ್ಕೋಸ್ಕರ ನಾನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, 1 ವಾರ ಹಿಂದೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀನೇ ಇಲ್ಲ ಮೊನ್ನೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರು ಮಾಡಿಸಿದ್ದೀರಾ ಅವ್ರಿಗಂತೂ ಇನ್ಮೇಲೆ ಹಣ ಜಮಾ ಆಗತ್ತೆ. ಸೊ ಟೋಟಲಿ ಈಗ ಈ KYC ಒಂದಾದ್ರೆ ಅದು ಎಲ್ಲಿ ಹೋಗಿ ಮಾಡಿಸ್ಬೇಕಂದ್ರೆ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಮಾಡಿಸ್ಕೋಬೇಕಾಗತ್ತೆ. ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈ ಒಂದು ನಿಮ್ಮ ಭೂ ದಾಖಲೆಗಳೇನಿರ್ತಾವಲ್ಲ ಅದನ್ನ ವೆರಿಫಿಕೇಶನ್ ಮಾಡಿಸ್ತಾ ಇರಬೇಕು. ಅಂದ್ರೆ ವೆರಿಫಿಕೇಶನ್ ಕರೆಕ್ಟ್ ಆಗಿದೆ ಅಲ್ವಾ ಅನ್ನೋಂಥದ್ದನ್ನ ಚೆಕ್ ಮಾಡ್ಕೋತಾ ಇರಬೇಕು. ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಒಬ್ಬೊಬ್ರು ಹೊಲಗಳನ್ನ ಮಾರಿರ್ತಾರೆ, ಇನ್ನೊಬ್ರು ಒಂದು ಹೊರಗಳನ್ನ ಖರೀದಿ ಮಾಡಿರ್ತಾರೆ, ಒಬ್ಬೊಬ್ರು ಬೇರೆ ಹೆಸರು ಅಂದ್ರೆ ಬೇರೆದವರಿಗೆ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರ್ತಾರೆ. ಸೊ ಇಂತಿಷ್ಟು ವರ್ಷ ಅಂತ ಹೇಳಿ, ಸೊ ಅದು 12 ವರ್ಷ ತನಕ ಅವರೇ ಮಾಡ್ಕೋತಾ ಹೋದ್ರೆ, ಅವರೇ ಲೈಟ್ ಬಿಲ್ ಆಗಿರ್ಲಿ, ಅವರೇ ಕರೆಂಟ್ ಬಿಲ್ ಆಗಿರ್ಲಿ, ಮತ್ತೆ ಅವರೇ ನೀರಿನ ಬಿಲ್ಲು, ಸೊ ಈ ರೀತಿ ಮನೆಗಳಾಗಿರ್ಲಿ, ಹೊಲಗಳಾಗಿರ್ಲಿ, ಈ ರೀತಿ ಜಾಗಗಳಾಗಿರ್ಲಿ ಬಾಡಿಗೆ ತೆಗೆದುಕೊಂಡು ಅವರೇ ವಾಸವಾಗಿದ್ರೆ, ಸೊ ಕೇಂದ್ರ ಸರ್ಕಾರ ಕೂಡ ಅನೌನ್ಸ್ ಮಾಡಿದೆ ಅವರದೇ ಹೆಸರಲ್ಲೇ ಮಾಡಿಸ್ಕೋಬಹುದು ಅಂತ. ಸೊ ಈ ರೀತಿ ಒಂದು ಇದನ್ನು ಕೂಡ ಇದೆ ಇಲ್ಲಿ, ಅಂದ್ರೆ ಈ ರೀತಿ ಒಂದು ಏನು ರೂಲ್ಸ್ಗಳು ಕೂಡ ಇದಾವೆ. ಸೊ ಅದಕ್ಕೋಸ್ಕರ ನೀವು ಎಚ್ಚೆತ್ಕೊಂಡಿರ್ಬೇಕಾಗತ್ತೆ. ಸೊ ನಿಮ್ಮ ಹೆಸರಲ್ಲಿ ಏನಾದರೂ ಹೊಲ ಗದ್ದೆಗಳಿದ್ರೆ ಅದಕ್ಕೆ ಪಹಣಿ ಆದರೂ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೋದಾಗಿರಲಿ, ಸೊ ಡಾಕ್ಯುಮೆಂಟ್ಸ್ಗಳು ಎಲ್ಲನೂ ಕೂಡ ಕ್ಲಿಯರ್ ಇರಲಿ ಅಂತ ಹೇಳಿ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಕೆಲಸವನ್ನ ಮಾಡಿಸ್ಬೇಕಂತ ಹೇಳಿರುವಂಥದ್ದು. ಯಾರು ಭೂ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡಿಸಿದ್ರ ಕೃಷಿ ಇಲಾಖೆಯಲ್ಲಿ ಹೋಗಿ ಮಾಡಿಸ್ಬೇಕಾಗತ್ತೆ. ವೆರಿಫಿಕೇಶನ್ ಮಾಡಿಸಿದ್ರ ಸೊ ಟೋಟಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದಾವ ಅಂತ ಅನ್ಕೊಳ್ಳಿ. ಸೊ ಕ್ಲಿಯರ್ ಇದ್ರೆ ಆಯ್ತು, ಮತ್ತೇನೆಲ್ಲ ವೆರಿಫಿಕೇಶನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಮತ್ತೆ ಈ KYC ಕೂಡ ಆಗಿದ್ರೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ. ಮಾಡಿಸಿದ್ದೆ ಆದ್ರೆ ಅದು ನಿಮ್ದು ಈ KYC ಇದ್ದಿದ್ದೆ ಆದ್ರೆ ನಿಮಗೆ ಮತ್ತೆ ಈ ಒಂದು 18ನೇ ಕಂತಿನ ಹಣ ಕೂಡ ಇಂದು ಜಮಾ ಆಗತ್ತೆ. ಸೊ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಈಗಾಗಲೇ ಹೋದ ವರ್ಷನೂ ಕೂಡ ಹೋದ ಒಂದು ಜೂನ್ ನಲ್ಲಿ ಕೂಡ 17ನೇ ಕಂತಿನಲ್ಲಿ ಕೂಡ 17 ಕಂತಿನಲ್ಲಿ 20,000 ಕೋಟಿ ಹಣ ರಿಲೀಸ್ ಆಗಿರುವಂಥದ್ದು. ಸದ್ಯದಲ್ಲಿ ಕೂಡ 20,000 ಕೋಟಿ ಹಣ ರಿಲೀಸ್ ಆಗಿರುವಂಥದ್ದು. ಇವತ್ತೇ ಬಿಡುಗಡೆ ಆಗ್ತದೆ ಅನ್ನುವುದ್ರಾಗೆ ನಿಮಗೆ ಪ್ರೂಫ್ ಏನಿದೆ ಅಂತ ನೀವು ಕೇಳ್ಬೋದು. ಸಿಂಪಲ್ ಆಗಿ ನೀವು ಏನು ಮಾಡಬೇಡಿ, ನಿಮ್ಮ ಒಂದು ಮೊಬೈಲ್ನಲ್ಲಿ ಏನು ಮಾಡಿ, ಗೂಗಲ್ನಲ್ಲಿ ಹೋಗಿ ಪಿಎಂ ಕಿಸಾನ್ ಒಂದು 18ನೇ ಕಂತ ಒಂದು 18th ಇನ್ಸ್ಟಾಲ್ಮೆಂಟ್ ಅಂತ ಸರ್ಚ್ ಮಾಡಿ ಸಾಕು, ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬಂದೇ ಬಿಡುತ್ತೆ. ಸೊ ಆ ರೀತಿ ನೀವು ಮಾಡಿದ್ದೆ ಆದರೆ ನಿಮಗೆ ಕ್ಲಿಯರಿಟಿ ಪಕ್ಕಾ ಸಿಗುತ್ತೆ. ಆರಾಮಾಗಿ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೋಬಹುದು. ಬರೀ ಒಂದು ಟೈಪ್ ಮಾಡಿ ಪಿಎಂ ಕಿಸಾನ್ 18th ಇನ್ಸ್ಟಾಲ್ಮೆಂಟ್ ಅಂತ. ಯಾರಿಗೆ ಸ್ಪೆಲ್ಲಿಂಗ್ ಒಂದು ಟೈಪ್ ಮಾಡ್ಲಿಕ್ಕೆ ಬರೋದಿಲ್ಲ ಸ್ಪೀಕರ್ನಲ್ಲಿ ಓದಿರಿ, ಸೊ ನಿಮ್ಗೆ ಮುಂದೆನೇ ಬಂದ್ಬಿಡುತ್ತೆ.
ಆಟೋಮೆಟಿಕ್ಕಾಗಿ ನೀವು ತಿಳ್ಕೊಬೋದು. ಇವತ್ತೇ ಬಿಡುಗಡೆ ಆಗ್ತಾ ಇದೆ, ಅಕ್ಟೋಬರ್ 5 ಅಂತ ಇರುತ್ತೆ. ಸೊ ಅಲ್ಲಿಂದ ನೀವು ಕರೆಕ್ಟಾಗಿ ನಿಮಗೆ ಪ್ರೂಫ್ ಸಮೇತ ನಿಮಗೆ ಹೇಳಿದ್ರೆ ಒಬ್ಬೊಬ್ಬರಿಗೆ ಫೇಕ್ ನ್ಯೂಸ್ ಅಂತ ಅನ್ಕೋತಿರ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ನೋಡಿದ್ರೆ ನಮಗೆ ಗ್ಯಾರಂಟಿ ಡೆಫಿನೆಟ್ಲಿ 100% ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಸೊ ಇಷ್ಟು 20,000 ಒಂದು ಹಣ 20,000 ಕೋಟಿ ಹಣ ರಿಲೀಸ್ ಆಗ್ತಾ ಇರುವಂಥದ್ದು ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 18ನೇ ಕಂತಿನಲ್ಲಿ. ಮತ್ತು ಇಲ್ಲಿ ಕೂಡ ಇಷ್ಟೇ ಜನರಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಇನ್ನೂ ಯಾರು ಕೂಡ ಅಂದರೆ ಬಿಡುಗಡೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಇಷ್ಟೊಂದು ಜನರಿಗೆ ಬಿಡುಗಡೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಪಟ್ಟಿ ಕೂಡ ಬಿಡುಗಡೆ ಮಾಡಿಲ್ಲ. ಟೋಟಲಿ ಯಾರು ಅರ್ಜಿಯನ್ನು ಕ್ಲಿಯರ್ ಆಗಿ ಸಲ್ಲಿಸಿರ್ತೀರ, ಯಾರು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರ್ತವೆ, ಸೊ ಅವ್ರಿಗೆಲ್ಲರಿಗೂ ಕೂಡ ಬರುತ್ತೆ ಅಂತ ಒಂದು ಮಾಹಿತಿ ಅಪ್ಡೇಟ್ ಲಭ್ಯವಾಗಿರುವಂಥದ್ದು. ಅದ್ರ ಬಗ್ಗೆ ನಿಮಗೆ ಈಗಾಗಲೇ ಕ್ಲಿಯರಿಟಿ ಕೊಟ್ಟಿದ್ದೀನಿ. ಸೊ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೆ ನಿಮಗೆ ಬರುತ್ತೆ ಅಂತ ಹೇಳಿದ್ದೀನಿ. ಮತ್ತು KYC ಆಗಿದ್ರು ಸಹಿತ ನಿಮಗೆ ಬರುತ್ತೆ ಅಂತ ಹೇಳಿದ್ದೀನಿ. ಟೋಟಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಒಟ್ಟಾರೆಯಾಗಿ ಕ್ಲಿಯರ್ ಇರಬೇಕು, ಆವಾಗ ಮಾತ್ರ ನಮಗೆ PM ಕಿಸಾನ್ ಯೋಜನೆ 18ನೇ ಕಂತಿನ ಹಣ ಬರುತ್ತೆ. ಓಕೆನಾ? ಇದು ವಾರ್ಷಿಕವಾಗಿ 3 ಕಂತುಗಳಾಗಿ ಬರುತ್ತೆ. ಸೊ 4 ತಿಂಗಳಿಗೊಮ್ಮೆ 2,000 2,000 2,000 ಈ ರೀತಿಯಾಗಿ ವಾರ್ಷಿಕವಾಗಿ ಬರುತ್ತೆ ಇದು. ಓಕೆನಾ? ಈಗ ಗೃಹಲಕ್ಷ್ಮಿ ಹಾಗೆ ಪ್ರತಿ ತಿಂಗಳು ಕೂಡ ಬರೋದಿಲ್ಲ, ನಿಮ್ಗೆ ಗೊತ್ತಿರುವಂಥದ್ದು. ವಾರ್ಷಿಕವಾಗಿ 3 ಟೈಪ್ ಆಗಿ 3 ಕಂತುಗಳಾಗಿ 6,000 ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇದನ್ನು ಹೆಚ್ಚಳ ಮಾಡುವಂತಹ ಚಾನ್ಸಸ್ ಕೂಡ ಇತ್ತು ಹೋದ ಒಂದು ಬಜೆಟ್ನಲ್ಲಿ. ಸೊ ಅಲ್ಲಿ ಕೂಡ ಬಜೆಟ್ನಲ್ಲಿ ಮಾಡಲಿಲ್ಲ ಹೆಚ್ಚಳ, ಆದರೆ 6,000 ಆದರೂ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಸತತವಾಗಿ ಕಂಟಿನ್ಯೂ ಆಗಿ 18ನೇ ಕಂತಿನವರೆಗೂ ಕೂಡ ಯಾವುದೇ ಒಂದು ಯೋಜನೆ ಕೂಡ ನಡೆದಿದೆ ಅಂದರೆ ಅದು PM ಕಿಸಾನ್ ಯೋಜನೆ ನಡೆದಿದೆ ಅಂತಾನೆ ಹೇಳ್ಬೋದು. ಕರೆಕ್ಟಾಗಿ ಯಾವುದೇ ಮಂತು ಮಿಸ್ ಮಾಡಲ್ದೇನೆ ನಡೆಸಿಕೊಟ್ಟಿರುವಂಥದ್ದು ಒಂದು ಮೋದಿ ಅವರು. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್.